ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಉತ್ತರದ ರಾಜ್ಯ ಮೋದಿಯವರಿಗೆ ಅತ್ಯಂತ ಹತ್ತಿರ, ಆದರೆ ಎರಡು ಮಾತಿಲ್ಲ. ಅದರಲ್ಲೂ ಡಬಲ್ ಇಂಜಿನ್ ಸರ್ಕಾರಗಳು. ಡಬಲ್ ಇಂಜಿನ್ ಸರ್ಕಾರ ನಿಮ್ಗೆ ಹೇಳಿದ ತಕ್ಷಣ ಗೊತ್ತಾಗಿಬಿಡುತ್ತದ. ಸೆಂಟ್ರಲ್ದಲ್ಲೂ BJP, ರಾಜ್ಯದಲ್ಲೂ BJP ಅಂಥ ಸರ್ಕಾರಗಳಲ್ಲೇ ಇವತ್ತು ಅನೇಕ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಇನ್ನುಳಿದ ರಾಜ್ಯಗಳು ಇಲ್ಲ ಅಂತಲ್ಲ, ಆದರೂ ಅವುಗಳಲ್ಲಿ ಅದರಲ್ಲೂ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ ಇವೆಲ್ಲ ಕಡೆನೂ BJP ಸರ್ಕಾರ ಎರಡೂ ಕಡೆ ಮೇಲೆ ಮತ್ತು ಕೆಳಗೆ ಇದ್ದರೂ ಇವತ್ತು ನೀರಿನ ಹಾಹಾಕಾರ, ವಿದ್ಯುತ್ತಿನ ಹಾಹಾಕಾರ, ಅದರ ಜೊತೆಗೆ ಈ ನೀಟ್ ಎಕ್ಸಾಮ್ ಅಥವಾ CBSE ಎಕ್ಸಾಮ್ ಕಟ್ಟಿದ ಮಕ್ಕಳ ಒಂದು ದುಸ್ಥಿತಿ, ಅದೇ ಕಾಲಕ್ಕೆ ಬೆಲೆ ಏರಿಕೆ, ಅದೇ ಕಾಲಕ್ಕೆ ಈ ಸಿಲಿಂಡರ್ ಕೊರತೆ, ವಿದ್ಯುತ್ ಜೊತೆಗೆ ಈ ನಮ್ಮ ಡೀಸೆಲ್ ಪೆಟ್ರೋಲ್ಗಳ ಬೆಲೆ ಏರಿಕೆ, ಹೀಗಾಗಿ ತತ್ತರಿಸಿದ್ದಾರೆ ಜನ. ನಿಧಾನಕ್ಕೆ ಈ 4 ರಾಜ್ಯಗಳಲ್ಲ, ಉಳಿದ ರಾಜ್ಯಗಳಿಲ್ಲ ಅಂತಲ್ಲ, ಆದರೆ ಹೆಚ್ಚಾಗ್ತಾ ಇದೆ ಪ್ರತಿಭಟನೆಗಳು. ಜನ ಬೀದಿಗಿಳಿತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ನೀರಿಗಾಗಿ ಅಂತೂ ಹೇಳ್ತಾರೆ. ವಿಶೇಷವಾಗಿ ಈ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲೇ ಗಂಗಾ ಯಮುನಾ ಜೊತೆಯಾಗಿ ಹರಿಯುವಂಥ ನದಿಗಳು, ಅಲ್ಲಿ ಇವತ್ತು ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ. ಜನ ಆ ವಿದ್ಯುತ್ ಮತ್ತು ನೀರಿಗಾಗಿ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಈಗಾಗಲೇ ಗೊತ್ತಿರುವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಜರ್ ಸರ್ಕಾರ, JCB ಸರ್ಕಾರ, ನಮ್ಮ ವಿಶೇಷವಾಗಿ ಯತ್ನಾಳ್ ಇದೇ ಸರ್ಕಾರ ತರಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಆ ಉತ್ತರ ಪ್ರದೇಶದಲ್ಲೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಜನ. ನೀರಿಗಾಗಿ ತರಿಸ್ತಾ ಇದ್ದಾರೆ, ನೀರು 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 ಅಂತೇಳಿ. ಇದು ಅತಿ ಅನ್ನಿಸ್ಬೋದು ಹೇಳೋರಿಗೆ, ಬಟ್ ಅಲ್ಲಿ ನಡೆದ ಸಮಸ್ಯೆ ಇದು ವಿದ್ಯುತ್ ಸಮಸ್ಯೆ. ಅದರಲ್ಲೂ ಇವತ್ತು 40-45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರೋ ಮುಂದೆ ಅಲ್ಲಿ ಪರಿಸ್ಥಿತಿಯಲ್ಲಿ ಜನರ ಪರಿಸ್ಥಿತಿ ಯಾರಿಗೂ ಹೇಳ್ತಿದ್ರು. ಅದ್ರ ಜೊತೆಗೆ ಈ ನೀಟದ ಎಕ್ಸಾಮ್ ಬದಲಾಗಿ ಅಲ್ಲೂ ಹೆಚ್ಚಿಗೆ ಮಕ್ಕಳೆಲ್ಲ CBSE ಎಕ್ಸಾಮ್ಗಳು ಅಲ್ಲಿ ಗದ್ದಲಾಗಿದ್ರ ಬಗ್ಗೆ ಜನ ಯುವಕರು, ಜಂಜೀಗಳ ಜನರಿಗೆ ಗೊತ್ತೀವಿ, 17 ವರ್ಷದಿಂದ 30 ವರ್ಷ ಒಳಗಿನವರು, ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮೋದಿ ಮತ್ತು ಶಾರ್ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಮಧ್ಯಪ್ರದೇಶದಲ್ಲಿನೂ ಮೋಹನ್ ಲಾಲ್ ಯಾದವ್ ಅವರು ಅತ್ಯಂತ ಪ್ರಿಯರು, ಅವ್ರು ನೇಮಿಸಿದಂಥವ್ರು. ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರ ಬದಲಾಗಿ ಶಿವರಾಜ್ ಸಿಂಗ್ ಚೌಹಾಣ್ರು ನಮ್ಮ ನಾಡು ಪ್ರತಿಸ್ಪರ್ಧಿ ಆಗ್ಬೋದು ಅಂತ ತಿಳ್ಕೊಂಡು ಅವರು ಸಣ್ಣದಲ್ಲಿ ಒಂದು ಮಿನಿಸ್ಟರ್ ಮಾಡಿ ಹೋಗಿಬಿಟ್ರು ನಮ್ಮ ಮೋದಿಜಿಯವರು. ಅವರ ಅತ್ಯಂತ ಪ್ರಿಯ ವ್ಯಕ್ತಿ ಮೋಹನ್ ಯಾದವ್. ಅದ್ರ ಜೊತೆಗೆ ರಾಜಸ್ಥಾನದಲ್ಲೂ ಸಹಿತ ಜೋರ್ದಾರಾಗಿ ಇವತ್ತು ವಿರೋಧ ವ್ಯಕ್ತ ಆಗಿದೆ. ಅದರಲ್ಲೂ ಈ ಬೆಲೆ ಏರಿಕೆ ಪ್ಲಸ್ ಈ ನೀಟ್ ಮತ್ತು ಅದೇ ಕಾಲಕ್ಕೆ CBSE ಎಕ್ಸಾಮ್ಗಳ ಸಲುವಾಗಂತೂ ರಾಜಸ್ಥಾನ ಇವತ್ತು ಕುದೀತಾ ಇದೆ. ಅಲ್ಲಿ ಜನಸಾಮಾನ್ಯರಂತೆ ಅದರಲ್ಲೂ ಮಕ್ಕಳು ಕಲಿಸುವಂಥ ತಂದೆ ತಾಯಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ, ಅವರು ಬೀದಿಗೆ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ 4 ಅದು ಉತ್ತರಾಖಂಡದಲ್ಲೂ ಅದೇ ಪರಿಸ್ಥಿತಿ ಅದ. ರಾಜಸ್ಥಾನದಲ್ಲೇ ಭಜನ್ಲಾಲ್ ಶರ್ಮಾ ಇದ್ದಾರೆ, ಅವರು ಅತ್ಯಂತ ಪ್ರಿಯರು, ಮೋದಿಯವ್ರು ನೇಮಿಸಿದಂಥ ಹೊಸ ಮುಖ. ಅಲ್ಲೂ ಸಹಿತ ಇವತ್ತು ನೀರಿಗೆ, ವಿದ್ಯುತ್ತಿಗೆ, ಸಿಲಿಂಡರ್ಗೆ, ಗ್ಯಾಸ್ಗೆ ಸಲುವಾಗಿ, ಡೀಸೆಲ್ ಮತ್ತು ಪೆಟ್ರೋಲ್ ಸಲುವಾಗಿ ಜನ ಇವತ್ತು ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಜೋರ್ದಾರದ ವಿರೋಧ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು. ಮತ್ತು ಅದರಲ್ಲೂ ಮುಖ್ಯವಾಗಿ ಹರ್ ಘರ್ ಜಲ್ ಅಂತ ಹೇಳಿದಂಥ ಮೋದಿಯವರು ಇವತ್ತು ಹರ್ ಘರ್ ಅಲ್ಲ, ಓಣಿ ನೀರು ಸಿಗ್ತಾರೆ ಅನ್ನೋಂಗೆ ಇವತ್ತು ಅಲ್ಲಿ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಜನ ಒಕ್ಕೊರಲಿನಿಂದ ವಿರೋಧ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಜ್ವಲಂತ ಸ್ಥಿತಿ ಈ 4 ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರಾಖಂಡಗಳಲ್ಲಿ ಇವೆಲ್ಲ ಕಡೆನೂ BJP ಸರ್ಕಾರದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇವುಗಳು ನಿಯಂತ್ರಣ ಮಾಡಬೇಕಾಯ್ತು. ಈಗಾಗಲೇ ಈ ಮೊದಲು ಹೇಳಿದ್ರು ಪ್ರತಿ ಮನೆಗೂ ನೀರಪ್ಪ ಸ್ವಚ್ಛ ನೀರು ಕೊಡಿಸ್ತಾರಂತೆ. ಆದರೆ ಯೋಜನೆ ಯಶಸ್ವಿ ಆಗಲಿಲ್ಲ. ಅದರಲ್ಲೂ ಮಧ್ಯಪ್ರದೇಶದಲ್ಲಂತೂ ಬಂದ ಇಂದೋರ್ ಎಲ್ಲರೂ ಕೇಳಿದಂಥ ವಿಷಯ. ಈ ದೇಶದ ಅತ್ಯಂತ ಸ್ವಚ್ಛ ನಗರ, ಸ್ವಚ್ಛ ಊರು, ಕ್ಲೀನ್ ಊರು ಅಂತೇಳಿ. ಅಲ್ಲಿ ಇವತ್ತು ಈ ಹಿಂದೆ ಕೇಳಿದ್ರಿ ನೀವು ವಿಷಕಾರಿ ನೀರು ಬಂತು ಅಂತೇಳಿ. ಇವತ್ತು ನೀರನ್ನು ಸಿಗ್ತಾ ಇಲ್ಲ. ಬೂಂದ್ ಒಂದು ಹನಿ ಸಲುವಾಗಿ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ.
ಎಷ್ಟೋ ಜನ ಹೆಣ್ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ, ತಮ್ಮ ಖಾಲಿ ಕೊಡಗಳನ್ನು ತೆಗೆದುಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ, ಅದೇ ರೀತಿ ರಾಜಸ್ಥಾನದಲ್ಲೂ ಸಹ ನೀರಿನ ಹಾಹಾಕಾರ ಬಿಟ್ಟದ. ಹೀಗಾಗಿ ಇವುಗಳನ್ನೆಲ್ಲ ಒಂದು ತಹಬಂದಿಗೆ ನಿಗ್ರಹಿಸಬೇಕಾಗಿತ್ತಪ್ಪ ಅಂದರೆ ಇವತ್ತು ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ ಒಂದು ಚಾಲೆಂಜ್ ಆಗಿ ಬೆಳೀತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತದ, ಆರ್ಥಿಕವಾಗಿ ಪೂರ್ತಿ ದೇಶ ದಿವಾಳಿ ಹಂತಕ್ಕೆ ಬಂದು ನಿಂತದ ಅಂತೇಳಿ ಎಲ್ಲ ಕಾರ್ಪೊರೇಟ್ಮಯ ಮಾಡಿದ್ರಿಂದಾಗಿ ಇಲ್ಲಿಯ ಸರ್ಕಾರಗಳು ಕೆಲಸ ಮಾಡೋದಕ್ಕಿಂತಲೂ ಕಾರ್ಪೊರೇಟ್ಗಳಿಂದ ಈ ತಮ್ಮ ಇಲೆಕ್ಷನ್ ಗೆಲ್ಲುವುದಷ್ಟು ಪುನಃ ಗೆದ್ದರೆ ಆಯಿತು, ಮುಗಿದೋಯ್ತು ಅನ್ನುವಂಥ ಒಂದು ಸ್ಥಿತಿಯನ್ನು, ಒಂದು ವ್ಯವಸ್ಥೆ ತಯಾರು ಮಾಡಿದ ಸಂದರ್ಭದಲ್ಲಿ ಇವತ್ತು ಜನಾನ ಎದ್ದು ನಿಲ್ಲುವಂಥ ಪ್ರಸಂಗ ಬರಲಿಕ್ಕತ್ತದ. ಸ್ಟ್ರೈಕ್ ಮಾಡೋದು ಅಂತ ಆಯ್ತು, ಒಂದಲ್ಲ ನಮಗಿದೆಲ್ಲ ಬೇಕಪ್ಪ, ನೀರು ಕೊಡಿ, ನಾವು ಮತ್ತೇನು ಬೇಡ, ಸ್ವಚ್ಛ ನೀರು ಕೊಡ್ರಿ ಅಂತ. ಸ್ವಚ್ಛ ನೀರು ಕೊಡಿದ್ರು ಅಂತ ಹೇಳಿದ್ರು. ಈಗ ಮೊದಲು ನಮ್ಮ ಮೋದಿಯವರು ಈಗ ಅದು ಇಲ್ಲ ಆ ಏರಿಯಾದಲ್ಲೇ, ವಿದ್ಯುತ್ ಕೊರತೆ ಅದ, ವಿದ್ಯುತ್ ಹಗಲಿ ಹೊತ್ತಿನ ಬರ್ತಾ ಇಲ್ಲ ಅನ್ನೋದು ಆರೋಪಗಳಿದ್ದಾವೆ. ಹೀಗಾಗಿ ಈ 4 ರಾಜ್ಯಗಳಲ್ಲೇ ಇವತ್ತು ಭಾಳಷ್ಟು ತೊಂದರೆ. ಯಾಕೆ ತೊಂದರೆಪ್ಪ ಅಂತಂದ್ರೆ ಆ ಜನಕ್ಕೆ ಇವೆಲ್ಲ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ವಿಶೇಷ ಈಗಾಗಲೇ ಹೇಳಿದ್ದೀನಿ ನಿಮಗೆ, ಗಂಗಾ ಯಮುನಾ ಅಂತ ದೊಡ್ಡ ದೊಡ್ಡ ಗಂಡಕಿ ಅಂತ ನದಿಗಳು ಹರಿತಾ ಇದ್ದಾವೆ. ಅಲ್ಲೇ ಹರಿದ್ರು ಸಹಿತ ನೀರಿಗಾಗಿ ಇವತ್ತು ಹತ್ತಾಯಿಸೋದು ನೋಡಿದಾಗ ಇದರ ಎದುರು ಫೇಲ್ಯೂರಪ್ಪ ಇದು ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್. ಎಲ್ಲಿ ಸೋತ್ರಪ್ಪ ಇವರು, ಅಡ್ಮಿನಿಸ್ಟ್ರೇಷನ್ ಮಾಡೋರು ಸೋತ್ರೇನೋ ಅನ್ನುವಂಥ ಪ್ರಶ್ನಾವಳಿಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ನಿಂದಾಗಿ ಇವತ್ತು ಈ 4 ರಾಜ್ಯಗಳಲ್ಲೇ ಮೋದಿ ಮತ್ತು ಶಾರ ವಿರೋಧವಾಗಿ ದಂಗೆಗಳು ಅಥವಾ ಪ್ರತಿಭಟನೆಗಳು ಜೋರ್ದಾರಾಗಿ ನಡೀತಿರುವುದರಿಂದಾಗಿ ಮುಂಬರುವ ದಿನಗಳಲ್ಲಿ ಈ ಒಂದು ಏನು ರೊಚ್ಚ ಕಿಚ್ಚದ ಇದು ದೇಶವ್ಯಾಪಿ ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ರೇಟ್ ಅಂತ ಭಾಳಷ್ಟು ಹೈಕ್ ಆಗಿದೆ ರೀ. ಈಗ 3 ತಿಂಗಳ ಹಿಂದೆ ಇದ್ದಿದ್ದಕ್ಕಿಂತಲೂ 2-3 ಪಟ್ಟು ಹೆಚ್ಚಾಗಿಬಿಟ್ಟದ. ಹೀಗಾಗಿ ಜನನೂ ಇವತ್ತು ಎಲ್ಲ ಕಡೆನೂ ಎಲ್ಲರೂ ಏನಪ್ಪ ಇದು ಏನು ಮಾಡಿದರು, ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು, ಈಗ ಎಷ್ಟು ಹೆಚ್ಚಾಗ್ಯದ, ಅದ್ರ ಸಹಿತ ಇವತ್ತು ಎಲ್ಲರೂ ಜನಸಾಮಾನ್ಯರಿಗೆ ಕಂಪೇರ್ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ನಮಗೆ ಅಧಿಕಾರಕ್ಕೆ ಮುಂದೆ ಹೇಳಿದ್ರು, ನಾವು 35-40 ರೂಪಾಯಿ ಲೀಟರ್ ತೊಗೊಂಬರ್ತೀವಿ ಡೀಸೆಲ್ ಮತ್ತು ಇನ್ನೊಂದು ಪೆಟ್ರೋಲ್ ಅಂತೇಳಿ. ಇವತ್ತು ನೋಡ್ರೆ 100 ದಾಟಿ ಹೋಗಿಬಿಟ್ಟದ. ಎರಡೂ ಹೆಚ್ಚು 100 ಎಡಬಲ ಅಥವಾ 100 ದಾಟಿ ಹೋಗಿಬಿಟ್ಟಿದೆ. 110, 112 ತನಕ ಹೋಗ್ತಾ ಇದೆ. ಡೀಸೆಲ್ 100ಕ್ಕೆ ಬಂದಿರ್ತದೆ ಅಂದಾಗ ಇನ್ನೇನು ಬೇಕಪ್ಪ ನಮಗೆ ಅನ್ನುವಂಥ, ಎಷ್ಟು ಏರಿಸ್ಬೇಕಪ್ಪ, ಈ ಸರ್ಕಾರ ಬೇಕಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಮೂಡ್ತಾ ಇದೆ. ಇದು ಇನ್ನಷ್ಟು ಬೆಳೀತಪ್ಪ ಅಂದ್ರೆ ಇದು ಮತ್ತೊಂದು ರೆವಲ್ಯೂಷನ್ ಅಂತ, ನಾವು ಕ್ರಾಂತಿ ಕಾರಣ ಆಗ್ಬೋದು ಏನೋ ಅಂತ. ಯಾಕಂದ್ರೆ ಮೂಲಭೂತ ಬೇಡಿಕೆಗಳು ಏನಪ್ಪ ಅಂದರೆ ವಿದ್ಯೆ ಮತ್ತು ನೀರು, ಬದುಕೋದಕ್ಕೆ ಭೂಮಿ. ಇವತ್ತು ಏನಾಗಿತ್ತಪ್ಪ ಅಂದ್ರೆ ನೀರಿನ ವಿಷಯಕ್ಕೆ ಹಾಹಾಕಾರ ಇದ್ದಕ್ಕಾಗಿ ನೀರಿದ್ದಾಗ ವಿದ್ಯುತ್ ಸಹಿತ ಹಾಹಾಕಾರ ಇರ್ತದೆ. ಹಗಲಿ ಹೊತ್ತಿನಲ್ಲಿ ಇವನ್ ಪಾಪ ಅನೇಕ ಜನ ಫ್ಯಾನ್ ಇಲ್ಲದು ಮತ್ತೆ ಒದ್ದಾಡ್ತಾ ಇದ್ದಾರೆ. ಇದೆಲ್ಲ ಗಮನಿಸಿದಾಗ ಸಹಜವಾಗಿ ಅನ್ನಿಸ್ತಾ ಇದೆ ಮೋದಿಯವರು ಕಳೆದ 12 ವರ್ಷಗಳಲ್ಲಿ ತಪ್ಪು ಮಾಡಿದಾರ ಅಂತೇಳಿ. ಯಾಕಂದರೆ ಈಗ ಹೆಚ್ಚಿಗೆ ಪ್ರಾಬ್ಲಮ್ ಇರೋದು ಇವು 4 ರಾಜ್ಯಗಳಲ್ಲೇ, ಅದರಲ್ಲೂ ವಿಶೇಷವಾಗಿ 4 ಡಬಲ್ ಇಂಜಿನ್ ಸರ್ಕಾರಗಳು. ಯೋಗಿ ಆದಿತ್ಯನಾಥ್ ಅವರು ಬಾಯಿ ತೆರೆದ್ರೆ ಸಾಕು ಹಿಂದೂ ಮುಸ್ಲಿಂ ವಿರೋಧಿ ಇದರ ಮಾತಾಡ್ತಾ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಟ್ಟಂಗೆ ಬಟ್ಟಂಗೆ ಅಂತ ಘೋಷಣೆ ಮಾಡಿ ಒಂದು ರೀತಿ ಯುದ್ಧನ ಚುನಾವಣೆ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಈ ಸಲ ಚುನಾವಣೆಯಲ್ಲೇ ಈ ಎಲ್ಲ ಮುದ್ದಾಗಳು ವಿಷಯಗಳು ಪ್ರಮುಖ ಆಗ್ಬೋದಾ ಈ ಎಲ್ಲ ಕಡೆ ಅಂತೇಳಿ ಬರ್ತಾ ಇದ್ದಾವೆ. ಈಗಂತೂ ಯು ಪಿ ಇದ್ದದ ಮೊದಲ, ಆ ಯು ಪಿಯಲ್ಲಿ ಏನೇನು ಆಗ್ಬೋದು ಅನ್ನೋಂಥದ್ದು, ಅದನ್ನು ಯಾವ ರೀತಿಯಾಗಿ ನಮ್ಮ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎದುರಿಸ್ಬೋದು ಅನ್ನೋದು ಸಹಿತ ಅಷ್ಟೇ ಗಮನಾರ್ಹದ. ಹೀಗಾಗಿ ಒಟ್ಟಾರೆಯಾಗಿ ಇವೆಲ್ಲ ಸಿಚುವೇಷನ್ ನೋಡಿದಾಗ ನಮ್ಮ ಕೇಂದ್ರ ಸರ್ಕಾರ ಇದು ಎಲ್ಲಿ ಎಡವಿತು ಇದು ಅಂತೇಳಿ. ಇವನ್ ಇವತ್ತು ಸ್ವಚ್ಛ ನೀರಿಗಾಗಿ ಸಹಿತ ಹೋರಾಟ ಮಾಡುವಂಥದ್ದು, ವಿದ್ಯುತ್ಗಾಗಿ ಹೋರಾಟ ಮಾಡುವಂಥದ್ದು, ಕೆಲವೊಂದು ರಾಷ್ಟ್ರೀಯ ಸಹಿತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀರಿಗಾಗಿ ಪ್ರತಿಭಟನೆ ಮಾಡ್ತಾ ತಮ್ಮ ಒಂದು ಬೆಂಕಿಯನ್ನು ಉಗುಳ್ತಾ ಇದ್ದಾರೆ. ಬೆಂಕಿ ಅಂದರೆ ಸಿಟ್ಟನ್ನು ಉಗುಳ್ತಾ ಇದ್ದಾರೆ. ತಪ್ಪದಪ್ಪ ಇದು ನಮಗೇನು ಕೊಡ್ತಾ ಇಲ್ಲ, ನಮಗೇನು ಮಾಡ್ತಾ ಇಲ್ಲ ಅನ್ನೋಂಥ ಆರೋಪವನ್ನು ಒಂದರಿಂದ ಒಂದು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ನಮ್ಮ ಮೋದಿಯವರ ಸರ್ಕಾರ ತೊಂದರೆ ಅನುಭವಿಸಬಹುದಾ ಅಂತೇಳಿ. ಯಾಕಂದರೆ ಈಗಾಗಲೇ ಗೆಲ್ಲುವುದಂತೆ ತಾವೇ ಗೆಲ್ಲುವನ್ನಂಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಹೀಗಾಗಿ ಇದೊಂದಿಷ್ಟು ಈ ಜನ ಆಂದೋಲನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಪ್ಪ ಇವರು ಅನ್ನೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಜನ ಅಂದರೆ ಒಮ್ಮೆ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆದ ಮುಗಿದೋಗ್ಬಿಡ್ತು. ಅದು ಸರ್ಕಾರಕ್ಕೆ ದೊಡ್ಡ ತಲೆನೋವು ಅಷ್ಟೇ ಅಲ್ಲ, ಕೆಲವೊಮ್ಮೆ ಸರ್ಕಾರ ಬಿದ್ದು ಹೋಗುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಮತ್ತು ಈಗೇನಿದ್ರು ಮೋದಿಯವ್ರದ್ದು ಎಜ್ ಮೇಲೆ ಅದವರು ಈ ಸರ್ಕಾರ. ಯಾಕಪ್ಪ ಅಂದ್ರೆ ಈ ಒಂದು ಆಡಳಿತಾರೂಢ ಪಕ್ಷದಾಗಿರ್ಬೋದು, ವಿರೋಧ ಪಕ್ಷದಾಗಿರ್ಬೋದು ಒಂದು ಸಮಪರವಾಗಿ ನಿಂತಿದ್ದಾವೆ. ಹೀಗಾಗಿ ಇದು ಯಾವಾಗ ಬೇಕಾದರೂ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ ಈ 4
ಈ ನಮ್ಮ BJP ಆಡಳಿತ ಡಬಲ್ ಇಂಜಿನ್ ಸರ್ಕಾರಗಳು ಇವತ್ತು ಈ ಸ್ಥಿತಿ ಬರಬಾರ್ದಾಯಿತು. ಕುಡಿಯುವ ನೀರಿಗಾಗಿ ಒದ್ದಾಡುವಂಥದ್ದು, ಜೊತೆಗೆ ವಿದ್ಯುತ್ತಿಗಾಗಿ ಒದ್ದಾಡುವಂಥದ್ದು. ಯಾಕಂದರೆ ನೀರಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಈ ದಿಶೆಯಲ್ಲೇ ಈ ನಮ್ಮ ಮೋದಿಯವ್ರ ಸರ್ಕಾರ ಮಾತಾಡೋಕ್ಕಿಂತ ಕೆಲಸ ಹೆಚ್ಚು ಮಾಡಿ ಇಲ್ಲೆಲ್ಲ ನೀರು ಸಿಗುವಂಥ ಕೆಲಸ ಮಾಡಿದರೆ ಅವ್ರಿಗೆ ಮೇಲೆ ಬಂದಂಥ ಆರೋಪ ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಅದನ್ನು ಮಾಡ್ತಾರ ಅನ್ನುವಂಥ ಮಾತು. ಯಾಕಂದರೆ ಅದು ನಿಧಾನಕ್ಕೆ ಇಡೀ ಉತ್ತರ ಭಾರತವನ್ನು ವ್ಯಾಪಿಸ್ಲಿಕ್ಕತ್ತದ. ಈ ಯೋಗಿ ಆದಿತ್ಯನಾಥ್ ಅವ್ರದ್ದು MP ಮಧ್ಯಪ್ರದೇಶದ ಮೋಹನ್ ಯಾದವ್ ಅವ್ರದ್ದು ಆಯಿತು. ಮುಂದೆ ಅದೇ ಕಾಲಕ್ಕೆ ರಾಜಸ್ಥಾನದ ಈ ನಮ್ಮ ಭಜನ್ ಲಾಲ್ ಶರ್ಮಾ ಅವ್ರದ್ದಾಯಿತು. ಇವೆಲ್ಲರೂ ಮತ್ತು ಅದೇ ಕಾಲಕ್ಕೆ ನಮ್ಮ ಉತ್ತರಾಖಂಡದಲ್ಲೂ ಆಯಿತು. ನೀರಿನ ಹಾಹಾಕಾರ ಜೊತೆ ವಿದ್ಯುತ್ ಹಾಹಾಕಾರ ಹೆಚ್ಚಾಗಿದ್ದರಿಂದಾಗಿ ಈಗ ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗೆ ಕಾರಣ ಆಗ್ಬೋದಾ ಅನ್ನೋಂಥ ಚರ್ಚೆ ಉತ್ತರ ಭಾರತದ ಜೋರು ಅಂತ ಮುಂದೆ ಹೇಳಬೇಕಾಗಿತ್ತು. ಏನು ಡೆವಲಪ್ ಆಗ್ತಾ ಇದೆ ಉತ್ತರದಲ್ಲಿ ಅಂತೇಳಿ ಅಂತ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೆಚ್ಚಿತರಾಗಿ ಸತ್ಯಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.